ಡಾಕ್ಟರ್ ಅಂತ ಹೆಸರು ಸಿಗುತ್ತೆ ಅಂತ ಫಾರ್ಮ್ ಡಿ ಓದ್ತಾ ಇದೀರಾ? ಒಂದ್ ನಿಮಿಷ ನಿಲ್ಲಿ. ನನ್ನ ಒಂದು ಈ ಕಂಪ್ಲೀಟ್ ವಿಡಿಯೋ ಚೆಕ್ ಮಾಡಿ ಅದಾದ್ಮೇಲೆ ನೀವು ಫಾರ್ಮ್ ಡಿನ ಓದಿ. ಡು ನಾಟ್ ಸೆಲೆಕ್ಟ್ ಫಾರ್ಮ್ ಡಿ ಓನ್ಲಿ ಬಿಕಾಸ್ ಆಫ್ ಯು ಕ್ಯಾನ್ ಪ್ರಿಫಿಕ್ಸ್ ಡಾಕ್ಟರ್ ಬಿಹೈಂಡ್ ಯುವರ್ ನೇಮ್. ಫಾರ್ಮ್ ಡಿ ಓದೋರು ಯಾರು ಕೂಡ ಡಾಕ್ಟರ್ ತರ ಇದ್ ಮಾಡಕ್ಕಾಗಲ್ಲ. ದೇ ಕೆನಾಟ್ ಪ್ರಿಸ್ಕ್ರೈಬ್ ಎ ಮೆಡಿಸನ್, ದೇ ಕೆನಾಟ್ ಡೂ ಎನಿ ಸರ್ಜರಿ, ದೇ ಕೆನಾಟ್ ಡಯಾಗ್ನೋಸ್ ಎನಿಥಿಂಗ್ ಇಮಿಡಿಯೇಟ್ಲಿ ಆರ್ ಎನಿಥಿಂಗ್ ಇಂಡಿಪೆಂಡೆಂಟ್ಲಿ ಕೂಡ ನಾವು ಹೇಳ್ಬೋದು. ಸರಿನಾ? ಈಗ ಯಾರು ಈ ಫಾರ್ಮ್ ಡಿ, ಏನಿದು ಫಾರ್ಮ್ ಡಿ ಕೋರ್ಸು? ಇದು 6 ವರ್ಷ ಕೋರ್ಸ್ ಆಗತ್ತೆ. 5+1 5 ವರ್ಷ ಕೋರ್ಸ್ ಇರುತ್ತೆ, 1 ವರ್ಷ ನಿಮ್ಗೆ ಇಂಟರ್ನ್ಶಿಪ್ ಇರುತ್ತೆ. ಓಕೆನಾ? ಫಾರ್ಮ್ ಡಿ ಅಲ್ಲಿ ಏನೇನು ಓದ್ಬೋದು ಅಲ್ವಾ? ಫಾರ್ಮ್ ಡಿ ನಲ್ಲಿ 5 ವರ್ಷ ಕೋರ್ಸ್ ಅಲ್ಲಿ ನಿಮ್ಗೆ ಕಂಪಲ್ಸರಿ 1 ವರ್ಷ ನೀವು ಇಂಟರ್ನ್ಶಿಪ್ ಮಾಡ್ಲೇಬೇಕಾಗತ್ತೆ. ಸರಿನಾ? ಫಾರ್ಮ್ ಡಿ ನಲ್ಲಿ ಏನೇನು ಓದ್ತೀರಾ ನೀವು? ಫಾರ್ಮ್ ಡಿ ನಲ್ಲಿ ಅನಾಟಮಿ ಓದ್ತೀರಾ, ಫಿಸಿಯಾಲಜಿ, ಫಾರ್ಮಾಕಾಲಜಿ, ಕ್ಲಿನಿಕಲ್ ಫಾರ್ಮಸಿ, ಮತ್ತೆ ಹಾಸ್ಪಿಟಲ್ ಫಾರ್ಮಸಿ, ಕ್ಲಿನಿಕಲ್ ರಿಸರ್ಚ್, ಡ್ರಗ್ ಸೇಫ್ಟಿ ಮತ್ತು ಪೇಷಂಟ್ ಕೇರ್ ನ ನೀವು ನೋಡ್ತೀರಾ. ಆದ್ರೆ ಇಂಪಾರ್ಟೆಂಟ್ ನೀವು ಹೇಳ್ಬೇಕಾಗಿರೋದು ಹಾಸ್ಪಿಟಲ್ ಫಾರ್ಮ್ ಡಿ ಅವ್ರದ್ದು ಏನ್ ಕೆಲಸ ಅದನ್ನು ಕೇಳ್ಬೋದು. ಓಕೆನಾ? ಅವ್ರ ಕೆಲಸ ಹೆಂಗಿರ್ತದೆ, ಡಾಕ್ಟರ್ ಜೊತೆ ವಾರ್ಡ್ ಅವರು ಒಂದು ರೌಂಡ್ಸ್ ಗೆ ಹೋಗ್ತಾರೆ, ಮತ್ತೆ ಪೇಷಂಟ್ ಮೆಡಿಸನ್ ನ ಚೆಕ್ ಮಾಡ್ತಾರೆ, ಡ್ರಗ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರೆ. ಈ ತರ ಕೆಲಸ ಎಲ್ಲ ಫಾರ್ಮ್ ಡಿ ಅವರು ಮಾಡ್ತಾರೆ. ಆದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಡಯಾಗ್ನೋಸ್ ಆಗ್ಲಿ ಅಥವಾ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡೋದು, ಸರ್ಜರಿ ಎಲ್ಲ ಅವ್ರ ಕೈಲಿ ಮಾಡಕ್ಕೆ ಆಗೋದಿಲ್ಲ. ಸರಿನಾ? ಸೊ ಈಗ ಜನರು ಕೇಳ್ತಾರೆ, ಸರ್ ನಾನು ಫಾರ್ಮ್ ಡಿ ಮಾಡ್ಲಾ ಬಿ ಫಾರ್ಮಾ ಮಾಡ್ಲಾ ಅಂತ ಕೇಳ್ತಾರೆ. ಸೊ ಬಿ ಫಾರ್ಮಾ ಏನಾಗುತ್ತೆ, ನಿಮ್ಗೆ 4 ವರ್ಷ ಕೋರ್ಸ್ ಆಗುತ್ತೆ. ಸೊ ನೀವು ಇವಾಗ 18 ವರ್ಷ ಬೈ 22 years ವಿಲ್ ಬಿ ಹ್ಯಾವಿಂಗ್ ಒಂದು ಸರ್ಟಿಫಿಕೇಟ್ ದಟ್ ಯುವರ್ ಎ ಡಿಗ್ರಿ ಹೋಲ್ಡರ್ ಅಂತ. ಈಗ ನಿಮ್ಗೆ 2 ಆಪ್ಷನ್ ಇರುತ್ತೆ, ಇಲ್ಲ ನಾನು ಫಾರ್ಮ್ ಡಿ ಕಡೆ ಹೋಗ್ಲಾ ಅಥವಾ ನಾನು ಎಂ ಫಾರ್ಮಾ ಕಡೆ ಹೋಗ್ಲಾ ಅಂತ. ಎಂ ಫಾರ್ಮಾದಲ್ಲಿ ನೀವು ಇಂಡಸ್ಟ್ರಿಯಲ್ ಫಾರ್ಮಸಿಗೆ ಹೋಗ್ಬೋದು. ನೀವು ಫಾರ್ಮ್ ಡಿ ಮಾಡಿದ್ರೆ ಅದನ್ನ ಪೋಸ್ಟ್ ಬ್ಯಾಕ್ಯುಲೇಟ್ ಫಾರ್ಮಸಿ ಅಂತೀವಿ. ಅವಾಗ 3 years ಕೋರ್ಸ್ ಆಗುತ್ತೆ ಅದು. ಸೊ 4+3 ಆಗುತ್ತೆ. ನೀವು ಕ್ಲಿನಿಕಲ್ ಸೈಡ್ಗೆ ಕೆಲಸ ಮಾಡ್ತೀರಾ. ಫಾರ್ಮ್ ಡಿ ಓದಿರೋರಿಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕೆಲಸ ಸಿಗತ್ತಾಗ್ಲಿ, ಸಣ್ಣ ಹಾಸ್ಪಿಟಲ್ ಕೆಲಸ ಸಿಗಲ್ಲ. ಮತ್ತೆ ನೀವು ಯಾವ ಕಾಲೇಜ್ ಸೇರ್ಕೊಬೇಕಂದ್ರೆ ಆ ಕಾಲದಲ್ಲಿ ಅವ್ರದೇ ಸ್ವಂತವಾಗಿ ಅಟ್ಲೀಸ್ಟ್ ಒಂದು 500 ಬೆಡ್ ಹಾಸ್ಪಿಟಲ್ ಇರ್ಬೇಕು. ಬಿ ಫಾರ್ಮಾ ಮಾಡಿ ಅದಾದ್ಮೇಲೆ ನೀವು ಎಂ ಫಾರ್ಮಾನೋ ಅಥವಾ ಪೋಸ್ಟ್ ಬ್ಯಾಕ್ಯುಲೇಟ್ ಫಾರ್ಮಸಿ ಮಾಡಿ, ಅಥವಾ ಫಾರ್ಮ್ ಡಿ ಮಾಡ್ಬೇಕಾದ್ರೂ ಮಾಡಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಡೂ ಇಟ್. ಬಟ್ ಡು ನಾಟ್ ಥಿಂಕ್ ಇನ್ ಮೈಂಡ್ ದಟ್ ಐ ಕ್ಯಾನ್ ಆಲ್ಸೋ ಬಿಕಮ್ ಡಾಕ್ಟರ್, ನಾನು ಡಾಕ್ಟರ್ಗೆ ನನಗೆ ಡಾಕ್ಟರ್ ಲೆವೆಲ್ 2 ಸೇಮ್ ಅಂತ ಅನ್ಕೊಂಡು ನೀವು ಫಾರ್ಮ್ ಡಿನ ಮಾಡಕ್ ಹೋಗ್ಬೇಡಿ. ಸರಿನಾ? ಮತ್ತೆ ಕೆಳಗಡೆ ತೋರಿಸೋ ನಂಬರ್ ನನಗೆ ಫೋನ್ ಮಾಡಿ ಇನ್ನ ಹೆಚ್ಚಿನ ಮಾಹಿತಿ ರಿಗಾರ್ಡಿಂಗ್ ಬಿ ಫಾರ್ಮಾ, ಫಾರ್ಮ್ ಡಿ, ಇವ್ರು ಏನ್ ಓದ್ತಾರೆ, ಏನ್ ಕೆಲಸ ಮಾಡ್ತಾರೆ, ಯಾವ ತರ ಕಾಲೇಜಲ್ಲಿ ನಾವು ಸೇರ್ಕೊಬೇಕು, ಆ ಕಾಲೇಜ್ ಫೀಸ್ ಎಷ್ಟಾಗುತ್ತೆ, ಮತ್ತೆ ನಮ್ ಕಡೆಯಿಂದ ಸ್ಕಾಲರ್ಶಿಪ್ ಕೂಡ ನಿಮ್ಗೆ ಇರುತ್ತೆ, ಅದು ಕೂಡ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ನಮ್ಗೆ ವಾಟ್ಸ್ಆಪ್ ಮಾಡಿ ಅಥವಾ ಕಾಲ್ ಮಾಡಿ. ಥ್ಯಾಂಕ್ ಯು ವಿದ್ಯಾರ್ಥಿ ಸೇವಾ.